ಟೀಚರನ್ನೇ ನೋಡ್ತಾ ಕೇಳಿಸ್ಕೊಳ್ತಾ ಇರಲಿಲ್ಲ. ಅವನು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಾ ಇದ್ದ. ಟೀಚರ್ಗೆ ಅನ್ನಿಸ್ತು ಇವನು ನಿದ್ದೆ ಮಾಡ್ತಿದ್ದಾನೆ ಅಂತ. ಟೀಚರ್ಗೆ ನರೇಂದ್ರನ ಮೇಲೆ ಬಹಳ ಕೋಪ ಬಂದು ಅವನಿಗೆ ಚೆನ್ನಾಗಿ ಅಲ್ಲಾಡಿಸ್ತಾರೆ. ನಿದ್ದೆ ಮಾಡ್ತಿದ್ಯಾ ನೀನು? ನಾನು ಪಾಠ ಹೇಳ್ತಾ ಇದ್ರು ನೀನು ನಿದ್ದೆ ಮಾಡ್ತೀಯಾ ಅಂತ ಬೈತಾರೆ. ಆಗ ನರೇಂದ್ರ ಏನು ಮಾಡ್ತಾನಂದ್ರೆ ಅವ್ರ ಟೀಚರು ಮೊದಲಿಂದ ಕೊನೆವರೆಗೆ ಏನೇನು ಪಾಠ ಹೇಳಿಕೊಟ್ಟಿದ್ದಾರೋ ಅದಷ್ಟು ಹಾಗೆ ಹೇಳಿರ್ತಾನೆ. ಅವನಿಗೆ ಎಂಥ ಅದ್ಭುತವಾದ ಏಕಾಗ್ರತೆಯ ಶಕ್ತಿ ಇತ್ತು, ಎಂಥ ಅದ್ಭುತವಾದ ನೆನಪಿನ ಶಕ್ತಿ ಇತ್ತು. ಅವನು ನಿದ್ದೆ ಮಾಡ್ತಿರ್ಲಿಲ್ಲ. ಅವನು ಕಡಿಮುಟ್ಕೊಂಡು ಏಕಾಗ್ರತೆಯಿಂದ ಟೀಚರ್ ಹೇಳುವುದನ್ನೆಲ್ಲ ಕೇಳಿಸ್ಕೊಳ್ತಿದ್ದ. ಆಗ ಅವರ ಟೀಚರ್ಗೆ ಬಹಳ